ಅಣ್ಣ ಎಂಟ್ರಿ ಇಲ್ವಾ? ಎಲ್ಲಿ ನೋಡ್ತಿದ್ರೆ ಸಿಗಲ್ಲ ಬೆಂಗಳೂರಲ್ಲಿ. ಜಾಗ ಅಂದರೆ ಹಿಂಗಿರ್ಬೇಕಪ್ಪ. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲಿಗೆ? ದನ ಮೀಸಕ ಹೆಸರುಘಟ್ಟಲ್ಲಿರೋ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಗೆ ನಾವು ಇವತ್ತು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇಲ್ಲಿರುವಂತ ಲೋಕಲ್ಸ್ ಅವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಪ್ಲೇಸ್ ಯಾವುದು ಅಂತ. ಆದ್ರೆ ಹೊಸಬ್ರಿಗೆ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಒಂದು ಬ್ಯೂಟಿಫುಲ್ ಆದ ಜಾಗ ಹೆಸರುಘಟ್ಟದಲ್ಲೇ ಇದೆ. ಅದಕ್ಕೆ ಇವಾಗ ನಾವು ಅಲ್ಲಿ ವಿಸಿಟ್ ಮಾಡೋಕೆ ಹೋಗ್ತಾ ಇದೀವಿ. ಇದೆ, ಇಲ್ಲೇ ಹೋಗೋಣ. ನಮಸ್ತೆ ಸರ್. 190 received on Karnataka Bank. ಟಿವಿಯಲ್ಲಿ ಬರ್ತೀಯ ನೀನು? ಟಿವಿಯಲ್ಲಿ ಬರ್ತೀಯಾ ಬೇಡವಾ? ಯಾಕೆ ಹೀರೋ ಇದ್ದಂಗಿದೆಯಾ? A few moments later. ಈ ಗಾಡಿನ ಓಡಿಸೋ ಮಜನೇ ಬೇರೆನಪ್ಪ. ನೋ ಎಂಟ್ರಿ, ಪ್ರವೇಶ ನಿರ್ಬಂಧಿಸಿದೆ. ಅಣ್ಣ ಎಂಟ್ರಿ ಇಲ್ವಾ? ಮುಂದೆ ಹೋಗಿ ಅಲ್ಲಿ ಡೌನಲ್ಲಿ ಹಾಂ ರೈಟ್ ತಗೊಳ್ಳಿ ಆಲ್ಮಕ್ತಾಗ ಒಂದು ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಡೌನಲ್ಲಿ ಹಾಂ ರೈಟ್ ತಗೊಳ್ಳಿ. ಹಾಂ ಇದು ದೊಡ್ಡದಾಗಿ ಕಾಣಿಸ್ತದೆ. ಸರಿ, ತಾರ್ ರೋಡ್ ಅದು ಒಳ್ಳೆ. ಓಕೆ ಅಣ್ಣ. ನಿಮಗೆ ತೋರಿಸ್ತೀವಿ. ಹೌದು, ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅದಕ್ಕೆ. ಹಾಂ ಓಕೆ ಅಣ್ಣ, ಥ್ಯಾಂಕ್ಸ್. ಇಲ್ಲೇ ತಾನೇ ಹೇಳಿದ್ದವರು. ಏನಪ್ಪ ಇದು ನಿಂಬೆಹಣ್ಣೆಲ್ಲ ಹಾಕೋರೆ? ಹ್ಞೂ, ನಾವಿವತ್ತು ಬಂದಿದ್ದೇವೆ ಒಂದು ದಟ್ಟವಾದ ಅರಣ್ಯಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಹೆಸರುಘಟ್ಟದಲ್ಲಿರುವಂಥ ಒಂದು ಒಳ್ಳೆ ಸ್ಪಾಟು, ವ್ಯೂ ಪಾಯಿಂಟು. ಸಿಟಿ ಲೈಫ್ ಏನಾದರೂ ಬೇಜಾರಾಗಿದ್ರೆ ಅವಾಗ ಬಂದು ಹಿಂಗೆ ಇಂಥ ಸ್ಪಾಟ್ಗಳನ್ನೆಲ್ಲ ನೋಡಿ ನಾವು ವಿಸಿಟ್ ಮಾಡಿ ಎಂಜಾಯ್ ಮಾಡ್ತಾ ಇರ್ಬೋದು. ಆದರೆ ರಾತ್ರಿ ಹೊತ್ತು ಮಾತ್ರ ಬರೋಕೆ ಹೋಗ್ಬೇಡಿ, ಯಾಕಂದರೆ ರಾತ್ರಿ ಹೊತ್ತೇನು ಸಿಗೋದಿಲ್ಲ ಇಲ್ಲಿ ನೋಡೋದಕ್ಕೆ. ಎಷ್ಟು ದೂರ ಇದೆ ಇನ್ನೂ ಎಷ್ಟು ದೂರ ಇದೆ? ಇಲ್ಲೇ ಲಾಸ್ಟಾ ಕುಟೀರೋ? ಏ ಮಗ, ಇದೇನು ಹೋಟ್ಲ್ ಇದ್ದಂಗೆ ಐತಲ್ಲೋ. ಮ್ಯಾಪ್ ಯಾವ ಥರ ತೋರಿಸ್ತಿದೆ ನೋಡು. ರೈಟಾ? ಆಫ್ ರೋಡಿಂಗ್ ಅಂತೂ ಮಾಡಿಸಿದ ಗಾಡಿ ಅಲ್ವೇ ಅಲ್ಲ ಇದು. ವಿಡಿಯೋ ಮಾಡೋಕ್ಕೆ ಅಂತ ನೀಟಾಗಿ ವಾಶ್ ಮಾಡಿಸ್ಕೊಂಡು ಬಂದ್ವಿ ಗಾಡಿನ. ನೋಡಿದ್ರೆ ಇಲ್ಲೆಲ್ಲ ಗಲೀಜಾಗೋಯ್ತು. ಸೊ ಎಲ್ಲ ಗಲೀಜಾಗೋಯ್ತಲ್ಲ. ಗೇಟ್ ಇದೆ, ಮುಂದೆ ಹೋಗಿ ನೋಡೋಣ. ಯಾವುದೋ ಬೇರೆ ಇದಕ್ಕೆ ಬಂದ್ಬಿಟ್ಟಿದೆ. ನಾ ಇದ್ರೆ ಬಂದಿವ ಕಾಲಿಡ್ಕೊಳತ್. ಹ್ಞೂ, ಹಸುಗಳೆಲ್ಲ ಇದ್ದಾವೆ. ಇಲ್ಲ ಅಂದರೆ ಕೇಳಿಬಿಟ್ಟು ಮಾಡ್ಬೋದು, ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಅಂತ. ಏನು ಹೇಳ್ತೀಯ? ಏನು ಮಾಡೋದೋ ಗೊತ್ತಿಲ್ಲ. ಏನೋ ಆಸೆ ಇಟ್ಕೊಂಬಂದ್ರೆ ಏನೋ ಆಯ್ತಲ್ಲ ಗುರು. ಇದು ಅವ್ರದ್ದು ಫಾರ್ಮ್ ಇದ್ದಂಗಿದೆ ಮಗ. ಏನೋ ಅಂದ್ಕೊಂಡ್ರೆ ಏನೋ ಆಯ್ತಲ್ಲ ಗುರು. ಲೋಕಲ್ ಅವ್ರನ್ನ ಏನಾದ್ರು ಕೇಳೋಣ. ಬ್ರೋ, ಇದು ಒಂದು ಲೊಕೇಶನ್ ನೋಡ್ಕೊ ಬಂದ್ವಿ, ಅದು ನೋಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ಗ್ರಾಸ್ ಫಾರ್ಮ್ ಅಂತ. ಎಲ್ಲಿ ಬರೋದು? ಇದೇನಾ ದಾರಿ? ಬೇರೆ ಇಲ್ವ ಯಾವುದು? ಅಲ್ಲಿ ಆ ಕಡೆಯಿಂದ ಹೋಗ್ಬೇಕು, 1 ಕಿಲೋಮೀಟ್ರ್. ಅಲ್ಲೂ ಎಲ್ಲ ಒಳಗಡೆ ಹೋಗಕ್ಕೆ ದಾರಿ ಇಲ್ಲ. ಹೌದಾ? ಶಿಕ್ಷಣ ಮಾಡೋರು ಎಲ್ಲ ಬೇಕಂದ್ರೆ ಈ ಥರ ತೆಗ್ದ್ಬಿಟ್ಟವ್ರೆ. ಹೌದಾ? ಹಿಂಗೆ ಮತ್ತೆ ದಾರಿನೇ? ಸರಿ ಬ್ರೋ, ಆಯ್ತು. ಇನ್ನೊಂದು ಐತೆ, ಇಲ್ಲಿ ಹೋದ್ರೆ ಹಳ್ಳಿ ಮರ ಐತೆ. ಹಾಂ, ಬಲ್ಗಡೆ ತಿರ್ಕೊಂಡು ಸೀದಾ ಹೋದ್ರೆ ಇದೇ ಥರನೇ ಅಲ್ಲೂ ಟ್ರಂಚ್ ಹೊಡೆದ್ರೆ ಅಲ್ಲೂ ಹೋಗ್ಬೋದು. ಹ್ಞೂ, ಹಿಂಗೆ
ಹಿಂಗೆ ಹೋದ್ರೆ ಇದು ಹತ್ರ ಆಗುತ್ತೆ, ಇಲ್ಲ ಮುಂದೆ ಹೋದ್ರೆ ಸರಿ ಬ್ರೋ, ಆಯ್ತು, ಥ್ಯಾಂಕ್ಸ್ ಬ್ರೋ. ಮುಂಚೆ ಎಲ್ಲ ರೋಡು ಇವತ್ತು ತೆಗ್ದ್ಬಿಟ್ಟಾರೆ, ಅದು ಒಳಗಡೆ ಅಲೋ ಮಾಡೋಕ್ಕಿಲ್ಲ ಇವಾಗ. ಹಾಂ ಹಾಂ, ಒಳಗಡೆ ಹೋಗ್ಬಾರ್ದು ಅಂತ ಎಲ್ಲ ಕಡೆ ಸುತ್ತು ಪೂರ್ತಿನ ಇದೇ ಥರ ತೆಗ್ದ್ಬಿಟ್ಟು ಗುಂಡಿ ತೋರಿದ್ರು. ಅದೇ ಸುಮ್ಮನೆ ವಿಡಿಯೋ ಮಾಡ್ಕೊಳಕ್ಕೆ ಅಷ್ಟೇ ಬೈಕ್ದು. ಎಲ್ಲ ಕಡೆ ಅಷ್ಟೇ, ಅಲ್ಲೂ ಅಷ್ಟೇ ಸೇಮ್ ಇರುತ್ತೆ. ಓಕೆ ಬ್ರೋ, ಆಯಿತು, ಥ್ಯಾಂಕ್ಸ್ ಬ್ರೋ. ಹಿಂಗೆ ಅವ್ರೆ ಅದು ಸುಮ್ಮನೆ ದೂರ ಆಗುತ್ತೆ ಮತ್ತೆ ಪೂರ್ತಿ. ಹಾಂ, ಓಕೆ ಬ್ರೋ, ಆಯಿತು. ಫಸ್ಟ್ ಟೈಮು 650cc ಗಾಡಿನ ಆಫ್ ರೋಡ್ ಮಾಡೋಕ್ಕೆ ತಗೊಂಡು ಬಂದಿದ್ದೀವಿ. ಮಗ ಸುಮ್ಮನೆ ರಿಸ್ಕ್ ಯಾಕೆ, ನಡ್ಕೊಂಬರ್ಲಾ? ಇಂಥ ಸಾಧನೆ ಮಾಡಿಬಿಟ್ರಿ. ಇಲ್ಲೇ ಮಾಡೋಣ, ಆ ಕಡೆ ಹೋಗ್ಬೇಕಾ? ಬೇಡ ಬೇಡ ಬಾ, ಅಲ್ಲ ಹಾಂ ಬೇಡ, ಅಲ್ಲಿ ಇದು ಚೆನ್ನಾಗಿರುತ್ತೆ ಬಾ. ಹ್ಞೂ, ನಾನು ಆ ಕಡೆ ನೋಡಲಿಲ್ಲ ಅದಕ್ಕೆ. ಏನಪ್ಪ ಸೈಡ್ಗೆಲ್ಲ ಹೋಗ್ತೈತೆ ಗಾಡಿ. ನೈಸ್ ಎಕ್ಸ್ಪೀರಿಯನ್ಸ್ ವಿತ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. ಆಲ್ರೆಡಿ ಹೋಗಿದ್ದಾರಲ್ಲ ಮಗ ಬೈಕರ್ಸು. ಹಾಯ್, ಸ್ನೇಹಿತರೆ, ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ನಮಗಂತೂ ಕಣ್ ತುಂಬೈತು, ಫುಲ್ಲು ದನಕರುಗಳು ನೋಡಿ. ಅಂತೂ ಇಂತೂ ನಮ್ಮ ಸ್ಪಾಟ್ಗೆ ಬಂದಿದ್ದೀವಿ. ಸೊ ಇವತ್ತು ಆಫ್ ರೋಡ್ ಮಾಡೋಕ್ಕೆ ನಾವು ಇವತ್ತು ಈ ಸ್ಪಾಟಿಗೆ ಬಂದಿದ್ದೀವಿ. ನೀವೇನು ನೋಡ್ತಾ ಇದ್ದೀರಾ, ಒಂದು ಬ್ಯೂಟಿಫುಲ್ ಜಾಗ ಅಂತಲೇ ಹೇಳ್ಬೋದು. ನೈಸ್. ಓ ಶೆಟ್, ಯು ಆರ್ ಫ್ರಮ್ ಬ್ರೋ? ಕರ್ನಾಟಕನಾ? ಓಕೆ. ಏನು ಪ್ರಾಕ್ಟೀಸ್ ಬಂದಿದ್ರಾ? ಪ್ರಾಕ್ಟೀಸ್ ಏನಿಲ್ಲ, ಇಲ್ಲೇ ಗರಡಿ ಬೆಟ್ಟಕ್ಕೆ ಬಂದಿದ್ವಿ. ಓಕೆ ಹಾಂ ಬ್ರೋ, ಎಲ್ಲ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ನಾನಂತೂ ಯಾವತ್ತೂ ಕಂಡಿಲ್ಲ ಇಂಥ ಜಾಗ. ಬರೀ ನಮ್ಮಂಥವ್ರು ಅಂದ್ಕೊಂಡೆ, ಫ್ಯಾಮ್ಲೀಸು ಬಂದಿಲ್ಲ ಎಂಜಾಯ್ ಮಾಡುತ್ತಾರೆ. ಸುತ್ತಲೂ ಗ್ರೀನರಿ, ಸೆಂಟ್ರಲ್ಲಿ ಈ ಥರ ರೋಡು ಎಲ್ಲಿ ಹುಡುಕಿದ್ರೆ ಸಿಗಲ್ಲ ಬೆಂಗಳೂರಲ್ಲಿ. ಜಾಗ ಅಂದರೆ ಹಿಂಗಿರ್ಬೇಕಪ್ಪ. ಏನೋ ಫ್ರೆಂಡ್ ಕಾಣಿಸ್ತಾ ಇಲ್ಲ, ಎಲ್ಲೋದ ಗುರು? ಇಷ್ಟೊತ್ತು ಇಲ್ಲೇ ಇದ್ದಾಗ ಮಲ್ಕೊಂಬಿಟ್ಟಿದ್ದಾನೆ ಶಿಷ್ಯ. ಈಗ ಒಂದು ಸಮ ಕೊಡೋಣ. ಮಲ್ಕೊಳ. ಅವರು ಅಲ್ಲಿ ಬಿದ್ದೋಗಿಲ್ಲ, ಸುಮ್ಮನೆ ಬಿದ್ದೋಗೋ ಥರ ಆ್ಯಕ್ಟಿಂಗ್ ಮಾಡ್ತಾವ್ರೆ ಅಷ್ಟೇ. ಬಿದ್ದೋಗೋದ್ರಲ್ಲಿ ಹೆಂಗ್ ಫೀಲ್ ಇದೆ ಅಂತ ನೋಡ್ತಾ ಹೋದ್ರೆ ಅಷ್ಟೇ. ಒಂದೊಂದ್ಸರಿ ADV ಬೈಕ್ ಇಷ್ಟ ಆಗುತ್ತೆ, ಇನ್ನೊಂದ್ಸರಿ ಈ ಥರ ಬೈಕಿಗಳು ಇಷ್ಟ ಆಗುತ್ತೆ ನನಗೆ. ಫೈನಲ್ ಲೈನಪ್ ಅಂತ. ಹಾಂ, ಇದು ಗಾಡಿ ಸೂಪರ್ ಬೈಕು. ಹಾಂ, ADV ಅದರಲ್ಲಿ BMW ತಗೊಂಡು. ಓ ಅಣ್ಣ, ADV ನಮ್ದು ಅಷ್ಟೊಂದೆಲ್ಲ ರೇಂಜ್ ಇಲ್ಲ, ನಾರ್ಮಲ್ ಎಕ್ಸ್ಪಲ್ಸ್ ರೇಂಜ್ ಅಷ್ಟೇನೆ. ಅಲ್ಲ, ಅಲ್ಲಿವರೆಗೂ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಸುಮ್ಮನೆ ರೋಡ್ ಇದ್ದೇ ಇರುತ್ತೆ ಮಗ. ಹ್ಞೂ, ಬೇರೆ ಬೈಕ್ಗಳೆಲ್ಲ ಬಂದಿದ್ದಾವಲ್ಲಿ. ಗಾಯ್ಸ್ ಎಂಟ್ರಿ ಏನೋ ಆಗಿದ್ವಿ, ಆದರೆ ಎಕ್ಸಿಟ್ಟು ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಎಕ್ಸಿಟ್ ಪಾಯಿಂಟು ಇಲ್ಲಿ ಇದೆಯಾ ಇಲ್ವಾ ಅಂತ ಇವಾಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬ್ರೋ, ಎಕ್ಸಿಟ್ ಈ ಕಡೆ ಇದೆಯಾ? ಹೌದಾ? ಅದೇ ಆ ಕಡೆ ಒಂಚೂರು ನಾರ್ಮಲ್ ಆಗಿದೆ, ಈ ಕಡೆನ ದಾರಿ ಇದೆಯಾ ಅಂತ. ಇಲ್ವಾ? ಹಾಂ, ನೀವು ನಡ್ಕೊಂಡು ಬಂದಿದ್ದಾ? ಸರಿ ಬ್ರೋ.
ಎಲ್ಲೋ ಈ ರೋಡ್ ಅಲ್ಲ, ಪಕ್ಕದ ರೋಡು.